ಆರಾಮಾಗಿ ಇರ್ತೀರಂತ ಭಾವಿಸ್ತೇನೆ. ಸಾವಿರಾರು ವರ್ಷಗಳಿಂದ ಭೂಮಿಯ ಮೇಲೆ ಮಳೆಯಾಗುತ್ತಿದೆ. ಸಮುದ್ರ ಮತ್ತು ಸಾಗರಗಳಲ್ಲಿನ ನೀರು ಏಕೆ ಒಣಗೋದಿಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಭೂಮಿಯನ್ನ ತಲುಪುವ 1% ಕಡಿಮೆ ನೀರು ಮಾನವರಿಗೆ ಉಪಯುಕ್ತವಾಗಿದೆ. ಈ ನೀರು ಎಲ್ಲಾ ಜೀವಿಗಳ ಅಗತ್ಯಗಳನ್ನ ಪೂರೈಸಬಹುದೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳಿಯಲು ನಾವು ತರಗತಿ 9 ಸಾಮಾಜಿಕ ಅಧ್ಯಯನದಿಂದ ಜಲಗೋಳದ ವಿಷಯದ ಬಗ್ಗೆ ಓದೋಣ. ಕಲಿಕೆಯ ಫಲಿತಾಂಶಗಳು. ನೀವು ಈ ಬಗ್ಗೆ ತಿಳಿಯೋಕೆ ಸಾಧ್ಯ ಆಗುತ್ತೆ. ಜಲವಿಜ್ಞಾನದ ಚಕ್ರ. ನೀರಿನ ಮೂಲಗಳು. ಸಾಗರಗಳು. ಸಾಗರದ ಪರಿಹಾರ. ಕೀವರ್ಡ್ಗಳು. ಸ್ಟ್ರೀಮ್ ಸಣ್ಣ ಕಿರಿದಾದ ನದಿ. ಆವಿಯಾಗುವಿಕೆ ದ್ರವದಿಂದ ಆವಿಯಾಗಿ ಬದಲಾಗುವ ಪ್ರಕ್ರಿಯೆ. ಪ್ರಪಾತ ಬಯಲು. ಪ್ರಪಾತ ಬಯಲು ಆಳವಾದ ಸಾಗರ ತಳದಲ್ಲಿರುವ ನೀರೊಳಗಿನ ಬಯಲು. ಕಾಂಟಿನೆಂಟಲ್ ಶೆಲ್ಫ್ ಸಮುದ್ರದ ಕೆಳಗೆ ಇರುವ ಮತ್ತು ಸಾಗರ ತಳಕ್ಕೆ ಇಳಿಜಾರಾದ ಖಂಡದ ಭಾಗ. ಈ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ಜಲವಿಜ್ಞಾನದ ಚಕ್ರ. ನೀರು ಆವರ್ತಕ ನವೀಕರಿಸಬಹುದಾದ ಸಂಪನ್ಮೂಲವಾಗಿದೆ. ನೀರು ಸಾಗರದಿಂದ ಭೂಮಿಗೆ ಮತ್ತು ನಂತರ ಭೂಮಿಯಿಂದ ಸಾಗರಗಳಿಗೆ ಚಕ್ರದ ಮೂಲಕ ಹೋಗುತ್ತದೆ. ಜಲವಿಜ್ಞಾನದ ಚಕ್ರವು ವಿವಿಧ ರೂಪಗಳಲ್ಲಿ ನೀರಿನ ಪರಿಚಲನೆಯಾಗಿದೆ. ಅಂದರೆ ದ್ರವ, ಘನ ಮತ್ತು ಅನಿಲ ಹಂತಗಳು. ಇದು ಸಾಗರಗಳು ವಾತಾವರಣ, ಭೂಮೇಲ್ಮೈ, ಉಪಮೇಲ್ಮೈ ಮತ್ತು ಎಲ್ಲ ಜೀವಿಗಳ ನಡುವಿನ ನಿರಂತರ ನೀರಿನ ವಿನಿಮಯವನ್ನು ಸೂಚಿಸುತ್ತದೆ. ಜಲವಿಜ್ಞಾನದ ಚಕ್ರವನ್ನು ಕೆಲವೊಮ್ಮೆ ವ್ಯಕ್ತಪಡಿಸಲಾಗುತ್ತದೆ. ಮಳೆ ಅರಿವು ಪ್ಲಸ್ ಬಾಷ್ಪೀಕರಣ. ಜಲಚಕ್ರದಲ್ಲಿ 6 ಹಂತಗಳನ್ನು ನೋಡೋಣ. ಅವುಗಳೆಂದರೆ ಬಾಷ್ಪೀಕರಣ, ಸಾರಿಗೆ, ಘನೀಕರಣ, ಮಳೆ, ರನ್ ಆಫ್, ಅಂತರ್ಜಲ, ಆವಿಯಾಗುವಿಕೆ. ಆವಿಯಾಗುವಿಕೆಯ ಮೂಲಕ ಭೂಮಿಯ ಮೇಲ್ಮೈಯಿಂದ ವಾತಾವರಣಕ್ಕೆ ನೀರನ್ನು ವರ್ಗಾಯಿಸಲಾಗುತ್ತದೆ. ನೀರು ದ್ರವದಿಂದ ಅನಿಲಕ್ಕೆ ಬದಲಾಗುತ್ತದೆ.
ಸೂರ್ಯನ ಉಷ್ಣತೆಯು ಬಿಸಿಯಾಗುತ್ತದೆ ಮತ್ತು ಭೂಮಿಯ ಮೇಲ್ಮೈಯಿಂದ ನೀರನ್ನು ಆವಿಯಾಗುತ್ತದೆ. ಭೂಮಿ, ಸರೋವರಗಳು, ನದಿಗಳು ಮತ್ತು ಸಾಗರಗಳು ಈ ಪ್ರಕ್ರಿಯೆಯ ಮೂಲಕ ಸ್ಥಿರವಾದ ನೀರಿನ ಆವಿಯನ್ನು ಕಳುಹಿಸುತ್ತದೆ. ಸಸ್ಯಗಳು ಗಾಳಿಯ ಮೂಲಕ ನೀರನ್ನು ಕಳೆದುಕೊಳ್ಳುತ್ತವೆ. ಸಾರಿಗೆ. ವಾತಾವರಣದ ಮೂಲಕ ನಿರ್ದಿಷ್ಟವಾಗಿ ಸಾಗರದಿಂದ ಭೂಮಿಗೆ ಮೋಡಗಳ ರೂಪದಲ್ಲಿ ನೀರಿನ ಚಲನೆ ಸಾರಿಗೆಯಾಗಿದೆ. ಮೇಲಿನ ಗಾಳಿಯ ಪ್ರಸರಣ ಭೂಮಿ ಮತ್ತು ಸಮುದ್ರದ ತಂಗಾಳಿಗಳಂತಹ ಮೇಲ್ಮೈ ಆಧಾರಿತ ಪರಿಚಲನೆ ಅಥವಾ ಇತರ ಕಾರ್ಯವಿಧಾನಗಳಿಂದ ಮೋಡಗಳನ್ನು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಮುಂದೂಡಲಾಗುತ್ತದೆ. ಘನೀಕರಣ. ಸಾಗಿಸಿದ ನೀರಿನ ಆವಿಯು ಅಂತಿಮವಾಗಿ ಘನೀಕರಿಸುತ್ತದೆ. ಸಣ್ಣ ಹನಿಗಳು ಮತ್ತು ಮೋಡಗಳನ್ನು ರೂಪಿಸುತ್ತದೆ. ಮಳೆ. ವಾತಾವರಣದಿಂದ ಭೂಮಿಯ ಮೇಲ್ಮೈಗೆ ನೀರನ್ನು ಸಾಗಿಸುವ ಪ್ರಾಥಮಿಕ ಕಾರ್ಯವಿಧಾನವೆಂದರೆ ಮಳೆ. ಮೋಡಗಳು ಭೂಮಿಯ ಮೇಲೆ ಗಾಳಿಯನ್ನು ಭೇಟಿಯಾದಾಗ ಮಳೆ, ಹಿಮ ಅಥವಾ ಹಿಮದ ರೂಪದಲ್ಲಿ ಮಳೆಯು ಉಂಟಾಗುತ್ತದೆ ಮತ್ತು ನೀರು ಭೂಮಿಗೆ ಅಥವಾ ಸಮುದ್ರಕ್ಕೆ ಮರಳುತ್ತದೆ. ಓಡಿಹೋಗು. ಭೂಮಿಗೆ ಮರಳಿದ ಹೆಚ್ಚಿನ ನೀರು ಹರಿದು ಹೋಗಿ ಬೆಟ್ಟಗಳ ಕೆಳಗೆ ಹರಿಯುತ್ತದೆ. ಅದರಲ್ಲಿ ಕೆಲವು ಭೂಮಿಗೆ ತೂರಿಕೊಂಡು ಅಂತರ್ಜಲವನ್ನು ಚಾರ್ಜ್ ಮಾಡಿದರೆ ಉಳಿದವು ನದಿಗಳು ಹರಿಯುವಾಗ ಸಾಗರಗಳಿಗೆ ಮರಳುತ್ತದೆ. ಅಲ್ಲಿ ಅದು ಆವಿಯಾಗುತ್ತದೆ. ಅಂತರ್ಜಲ. ವಿಶೇಷ ಸಂದರ್ಭಗಳಲ್ಲಿ ಆರ್ಟಿಸಿಯನ್ ಬಾವಿಗಳಲ್ಲಿ ಅಂತರ್ಜಲವು ಮೇಲ್ಮುಖವಾಗಿ ಹರಿಯಬಹುದು. ಅಂತರ್ಜಲದ ಹರಿವು ಹರಿಯುವುದಕ್ಕಿಂತ ಹೆಚ್ಚು ನಿಧಾನವಾಗಿದೆ. ಜಲವಿಜ್ಞಾನದ ಚಕ್ರವು ಸಾಗರ, ವಾತಾವರಣ ಮತ್ತು ಭೂಮಿಯ ನಡುವಿನ ನೀರಿನ ಪರಿಚಲನೆಯ ಸರಳ ಪ್ರಕ್ರಿಯೆಯಲ್ಲ. ಅದರೊಳಗೆ ಹಲವಾರು ಉಪಚಕ್ರಗಳು ಕಾರ್ಯನಿರ್ವಹಿಸುತ್ತಿವೆ. ನೀರಿನ ಮೂಲಗಳು. 97.2169% ನೀರು ಲವಣಯುಕ್ತ ಸಮುದ್ರದ ನೀರು ಮತ್ತು 2.7831% ಮಾತ್ರ ಶುದ್ಧ ನೀರು. ಶುದ್ಧ ನೀರಿನ ಹೆಚ್ಚಿನ ಭಾಗವು ಮಂಜುಗಡ್ಡೆಯ ರೂಪದಲ್ಲಿದೆ ಮತ್ತು ಅಂಟಾರ್ಕ್ಟಿಕಾ, ಆರ್ಕ್ಟಿಕ್ ಮತ್ತು ಪರ್ವತ ಪ್ರದೇಶಗಳಲ್ಲಿ ಶಾಶ್ವತ ಹಿಮದ ಹೊದಿಕೆಯನ್ನು ಹೊಂದಿದೆ. .1% ತಾಜಾ ಅಂತರ್ಜಲವಾಗಿ ಅಸ್ತಿತ್ವದಲ್ಲಿದೆ. ಭೂಮಿಯ ಮೇಲಿನ ಶುದ್ಧ ನೀರಿನ ಒಟ್ಟು ಪ್ರಮಾಣ 0.34% ಮಾತ್ರ ಸರೋವರಗಳು, ಜಲಾಶಯಗಳು ಮತ್ತು ನದಿ ವ್ಯವಸ್ಥೆಯಲ್ಲಿ ಕೇಂದ್ರೀಕೃತವಾಗಿದೆ.
ಇದು ನಮ್ಮ ಅಗತ್ಯಗಳಿಗೆ ಸುಲಭವಾಗಿ ಪ್ರವೇಶಿಸಬಹುದು ಮತ್ತು ನೀರಿನ ಪರಿಸರ ವ್ಯವಸ್ಥೆಗಳಿಗೆ ಸಂಪೂರ್ಣವಾಗಿ ಪ್ರಮುಖವಾಗಿದೆ. ಸಾಗರಗಳು. ಖಂಡಗಳು ಮತ್ತು ಸಾಗರಗಳು ಭೂಮಿಯ ಮೊದಲ ಕ್ರಮದ ಪರಿಹಾರ ಲಕ್ಷಣಗಳಾಗಿವೆ. ದೊಡ್ಡ ಜಲಮೂಲಗಳನ್ನು ಸಾಗರಗಳು ಎಂದು ಕರೆಯಲಾಗುತ್ತೆ. ಭೂಗೋಳಶಾಸ್ತ್ರಜ್ಞರು ಭೂಮಿಯ ಸಾಗರ ಭಾಗವನ್ನ 5 ಸಾಗರಗಳಾಗಿ ವಿಂಗಡಿಸಿದ್ದಾರೆ. ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ದಕ್ಷಿಣ ಮಹಾಸಾಗರ ಮತ್ತು ಆರ್ಕ್ಟಿಕ್ ಸಾಗರ. ಸಮುದ್ರವು ದೇಹವು ಲವಣಯುಕ್ತ ನೀರು, ಭಾಗಶಃ ಅಥವಾ ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾಗಿದೆ. ನಿಮಗೆ ಗೊತ್ತೇ, ಲಕ್ಷಾಂತರ ವರ್ಷಗಳ ಹಿಂದೆ ಸಾಗರಗಳನ್ನು ಒಟ್ಟಿಗೆ ಸೇರಿಸಲಾಯಿತು. ಏಕೈಕ ಸೂಪರ್ ಸಾಗರವನ್ನ ಪಂತಾಲಸ್ಸ ಎಂದು ಕರೆಯಲಾಗ್ತಾ ಇತ್ತು. ಸಾಗರದ ಪರಿಹಾರ. ಸಾಗರದ ಜಲಾನಯನ ಪ್ರದೇಶಗಳು ಅನೇಕ ರೀತಿಯಲ್ಲಿ ಭೂಮೇಲ್ಮೆಯನ್ನ ಹೋಲುತ್ತವೆ. ಸಾಗರಗಳಲ್ಲಿ ಜಲಾಂತರ್ಗಾಮಿ ರೇಖೆಗಳು, ಪ್ರಸ್ಥಭೂಮಿಗಳು, ಕಣಿವೆಗಳು ಮತ್ತು ಟೆರೆಸ್ಗಳು ಕಂಡುಬರುತ್ತವೆ. ಸಾಗರದ ತಳವನ್ನ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಕಾಂಟಿನೆಂಟಲ್ ಶೆಲ್ಫ್. ಕಾಂಟಿನೆಂಟಲ್ ಶೆಲ್ಫ್ 200 ಮೀಟರ್ಗಳಷ್ಟು ಆಳದೊಂದಿಗೆ ಸಮುದ್ರದ ಪ್ರದೇಶದ ಸುಮಾರು 7.6% ನಷ್ಟು ಭಾಗವನ್ನ ಆಕ್ರಮಿಸಿಕೊಂಡಿದೆ. ಇದು ಭೂಮಿ ಮತ್ತು ಸಮುದ್ರದ ನಡುವಿನ ಗಡಿ ವಲಯವಾಗಿದೆ. ಆರ್ಕ್ಟಿಕ್ ಮಹಾಸಾಗರದಲ್ಲಿ ಸೈಬೀರಿಯನ್ ಶೆಲ್ಫ್ ಅತಿ ದೊಡ್ಡ ಭೂಖಂಡದ ಶೆಲ್ಫ್ ಆಗಿದೆ. ಇದು 1500 ಕಿಲೋಮೀಟರ್ ಅಗಲವನ್ನ ಹೊಂದಿದೆ. ಕಾಂಟಿನೆಂಟಲ್ ಶೆಲ್ಫ್ ಮುಖ್ಯ, ಏಕೆಂದರೆ ಈ ಪ್ರದೇಶದಲ್ಲಿ ಮೀನು ಸಂಪತ್ತು ಹೆಚ್ಚು. ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಇಲ್ಲಿ ಕಂಡುಬರುತ್ತೆ. ಬಂದರು ನಿರ್ಮಾಣ ಇಲ್ಲಿ ಸಾಧ್ಯ. ಕಾಂಟಿನೆಂಟಲ್ ಇಳಿಜಾರು. ಕಾಂಟಿನೆಂಟಲ್ ಇಳಿಜಾರು 200 ಮೀಟರ್ನಿಂದ 3000 ಮೀಟರ್ ಆಳಕ್ಕೆ ಹರಡಿದೆ, ಸಂಕೀರ್ಣ ಪರಿಹಾರದೊಂದಿಗೆ. ಇದು ಸಾಗರ ಪ್ರದೇಶದ 15% ನಷ್ಟು ಭಾಗವನ್ನ ಒಳಗೊಂಡಿದೆ. ಭೂಖಂಡದ ಇಳಿಜಾರಿನ ಗಡಿಯು ಖಂಡಗಳನ್ನ ಸೂಚಿಸುತ್ತದೆ. ಈ ಪ್ರದೇಶದಲ್ಲಿ ಜಲಾಂತರ್ಗಾಮಿ ಕಣಿವೆಗಳನ್ನ ಸಹ ಗಮನಿಸಲಾಗಿದೆ. ಹಿಮನದಿಗಳು ಮತ್ತು ನದಿಗಳ ಸವೆತದ ಪ್ರಕ್ರಿಯೆಯಿಂದ ಇವು ರೂಪುಗೊಳ್ಳುತ್ತವೆ. ಆಳವಾದ ಸಮುದ್ರದ ಬಯಲು, ಪ್ರಪಾತ ಬಯಲು.
ಆಳವಾದ ಸಮುದ್ರ ಬಯಲುಗಳು ಸಾಗರದ ಜಲಾನಯನ ಪ್ರದೇಶಗಳ ನಿಧಾನವಾಗಿ ಇಳಿಜಾರು ಪ್ರದೇಶಗಳಾಗಿವೆ. ಇವು ಪ್ರಪಂಚದ ಅತ್ಯಂತ ಸಮತಟ್ಟಾದ ಮತ್ತು ಮೃದುವಾದ ಪ್ರದೇಶಗಳಾಗಿವೆ. ಆಳವು 3000 ದಿಂದ 6000 ಮೀಟರ್ಗಳ ನಡುವೆ ಬದಲಾಗುತ್ತದೆ. ಇದು ಸಮುದ್ರದ ಜಲಾನಯನ ಪ್ರದೇಶದ ಸುಮಾರು 76.2% ಭಾಗಗಳನ್ನು ಒಳಗೊಂಡಿದೆ. ಸಾಗರದ ಆಳಗಳು ಅಥವಾ ಕಂದಕಗಳು. ಇವು ದೊಡ್ಡ ಕಿರಿದಾದ ಕಂದಕಗಳಾಗಿದ್ದು 6000 ಮೀಟರ್ಗಳಷ್ಟು ಆಳದವರೆಗೆ ಮಹಾಸಾಗರದ ಆಳಕ್ಕೆ ಧುಮುಕುತ್ತವೆ. ಹೆಚ್ಚಿನ ಆಳವಾದ ಕಂದಕಗಳು ಸಾಗರಗಳ ಮಧ್ಯದಲ್ಲಿಲ್ಲ. ಅವು ಖಂಡಗಳ ಸಮೀಪದಲ್ಲಿ ಕಂಡುಬರುತ್ತವೆ. ಅದಕ್ಕಾಗಿಯೇ ಪ್ಲೇಟ್ ಚಲನೆಗಳ ಅಧ್ಯಯನದಲ್ಲಿ ಅವು ಬಹಳ ಮಹತ್ವದ್ದಾಗಿವೆ. ನಿಮಗೆ ಗೊತ್ತಾ, ಐಎಸ್ ಓಬಾತ್ಸ್ ಮೇಲ್ಮೈ ಕೆಳಗೆ ಸಮಾನ ಲಂಬ ದೂರದಲ್ಲಿ ಸಮುದ್ರದ ತಳದಲ್ಲಿ ಬಿಂದುಗಳನ್ನು ಸೇರುವ ಒಂದು ರೇಖೆಯಾಗಿದೆ. ಕೆಲವೊಮ್ಮೆ ಆಳವಾದ ಬಾಹ್ಯರೇಖೆಗಳು ಎಂದು ಕರೆಯಲಾಗುತ್ತೆ. ಕೆಲವು ಪ್ರಮುಖ ಸಾಗರದ ಕಂದಕಗಳನ್ನು ನೋಡೋಣ. 11,022 ಮೀಟರ್ ಆಳದೊಂದಿಗೆ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಚಾಲೆಂಜರ್ ಅಥವಾ ಮರಿಯಾನಾ ಕಂದಕ. ಪೋರ್ಟೋರಿಕೋ ಅಥವಾ ನೆವ್ಸ್ ಕಂದಕವು 10,475 ಮೀಟರ್ ಆಳದೊಂದಿಗೆ ಅಟ್ಲಾಂಟಿಕ್ ಸಾಗರದಲ್ಲಿದೆ. ಹಿಂದೂ ಮಹಾಸಾಗರದಲ್ಲಿ 7,450 ಮೀಟರ್ ಆಳವನ್ನ ಹೊಂದಿರುವ ಜಾವಾ ಕಂದಕ. ಹಾಗಾದ್ರೆ ನೀವು ಈ ವಿಡಿಯೋದಲ್ಲಿ ಏನ್ ನೋಡಿದ್ದೀರಿ? ಜಲವಿಜ್ಞಾನದ ಚಕ್ರ, ನೀರಿನ ಮೂಲಗಳು, ಸಾಗರಗಳು, ಸಾಗರದ ಪರಿಹಾರ. ನೀವು ಈ ವಿಡಿಯೋವನ್ನ ಇಷ್ಟಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ.